ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನೀನಿರಲು ಜೊತೆಯಲ್ಲಿ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಊರ್ಮಿಳಾ ಮತ್ತು ರಾಧಾ ಇಬ್ಬರು ಮುಖಾಮುಖಿ ಭೇಟಿಯಾಗಿದ್ದಾರೆ. ಊರ್ಮಿಳಾ ರೂಮಿಗೆ ರಾಧನ್ನ ಕರೆದಿದ್ದಾಳೆ. ರಾಧನ್ನ ಕರೆದುಬಿಟ್ಟು ನನಗೆ ಕಾಲಿಲ್ಲ ಅಂತ ಇಲ್ಲಿವರೆಗೆ ನಾನು ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ, ನೋಡು ಕಾಲು ನೆಟ್ಟಗಿದೆ ಅಂತೇಳ್ಬಿಟ್ಟು ರೂಮಲ್ಲೆಲ್ಲ ಓಡಾಡ್ತಾಳೆ ಎದ್ದು. ರಾಧಾ ಶಾಕಾಗಿ ಹೋಗ್ತಾಳೆ. ಇಷ್ಟು ದಿನ ಮತ್ತು ಕಾಲಿಲ್ಲ ಅಂತ ಆಡಿದ್ದು ಎಲ್ಲ ನಾಟಕನ ಅಂತ ಕೇಳ್ತಾಳೆ. ಹೌದು, ನಾಟಕ. ಏನಕ್ಕೋಸ್ಕರ ನಾಟಕ ಆಡ್ತೀರಾ ಅಂತ. ನಾಟಕ ಆಡಲೇಬೇಕು, ನಾಟಕ ಆಡಿಲ್ಲ ಅಂದರೆ ಆಗೋದೇ ಇಲ್ಲ ಕೆಲಸ, ನಾಟಕ ಆಡಿದ್ರೇ ಕೆಲಸ ಆಗೋದು ಅಂತ ಹೇಳೆ. ಹೌದಾ, ಇದು ಏನಿದು ಅವತಾರ ಅಂತ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಮತ್ತು ಅಲ್ಲಿ 300 ಕಿಲೋಮೀಟ್ರು ಹೋಗ್ತೀರಾ, ಅದು ಜಿ ಪಿ ಇದೆಲ್ಲ ಅಷ್ಟೆಲ್ಲ ಬರುತ್ತೆ, ಅದೇನು ಅಂತ ಕೇಳ್ತಾಳೆ. ಅದೆಲ್ಲ ನನ್ನ ಇಷ್ಟ, ನಾನು ಎಲ್ಲರೂ ಹೋಗ್ತೀನಿ, ಅದು ಕಟ್ಕೊಂಡು ನಿನಗೇನು, ಆಫೀಸಲ್ಲಿ ಅದನ್ನೇನಕ್ಕೆ ತೆಗೆದೆ ನೀನು ಅಂತ ಕೇಳ್ತಾಳೆ. ಹೌದು, ತೆಗೆದು ನೋಡಬೇಕಲ್ವ, ನಾನು ಅಕೌಂಟೆಂಟಲ್ಲಿ ಇರುವಾಗ ಅವೆಲ್ಲ ಲೆಕ್ಕ ಬಂದೇ ಬರುತ್ತೆ, ತೆಗೆದು ನೋಡಲೇಬೇಕಾಗತ್ತೆ ಅಂತ ಹೇಳ್ತಾಳೆ ರಾಧಾ. ಅದಕ್ಕೆ ಊರ್ಮಿಳಾ ಹೇಳ್ತಾಳೆ, ತೆಗೆದು ನೋಡೋಕ್ಕೆ ನಿನಗೇನು ರೇಟ್ಸ್ ಇದೆ, ನೀನೇನಕ್ಕೆ ತೆಗಿಬೇಕು ಅದನ್ನೆಲ್ಲ ಅಂತ ಕೇಳ್ತಾಳೆ. ಆಮೇಲೆ ಇವಳು ಗಂಡನ್ನೇ ಅಲ್ಲೆಲ್ಲೋ ಕೂಡಾಕಿ ಅವನಿಗೆ ಗಡ್ಡ ಮೀಸ್ ಎಲ್ಲ ಬಂದುಬಿಟ್ಟಿದೆ, ಹುಚ್ಚಿನ ಥರ ಆಗೋಗಿದ್ದಾನೆ. ಅವನನ್ನು ಹುಡುಕೊಂಡು ಇವಳು ಒಂದು ಸಲ ಹೋಗಿದ್ಲು ರಾಧಾ. ಕೈ ಸಿಕ್ಕಿ ಇನ್ನೇನು ಹಿಡ್ಕೋಬೇಕನ್ನೋಷ್ಟರೊಳಗೆ ತಪ್ಪಿಸ್ಕೊಂಡು ಇವಳು ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ಎಲ್ಲ ಒಂದು ಕಡೆ ಹಾಕಿ ಅವನಿಗೆ ಚಿತ್ರಹಿಂಸೆ ಕೊಡ್ತಿದ್ದಾಳೆ ಊರ್ಮಿಳಾ. ಅದನ್ನು ರಾಧೆಗೆ ಅದು ಗೊತ್ತೇ ಇರಲಿಲ್ಲ ಇಲ್ಲಿವರೆಗೆ. ಅಂದರೆ ಆಕ್ಟಿವಿಟಿ ಬೇರೆ ಬೇರೆ ವಿಚಾರದಲ್ಲೆಲ್ಲ ಗೊತ್ತಿತ್ತು, ಗಂಡನ್ನೇ ಹಿಂಗೆ ಮಾಡಿದ್ದಾರೆ, ನಿಮ್ಮ ಗಂಡನ್ನೇ ನೀವು ಈ ಥರ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಹೌದು, ನನ್ನ ಗಂಡನ್ನೇ ಈ ಥರ ಮಾಡಿರೋದು, ನನ್ನ ಮಾತು ಕೇಳಿಲ್ಲ ಅಂದರೆ ಯಾರಾದರೂ ಓಕೆನೇ, ಎಲ್ಲರಿಗೂ ಇದೇ ಗತಿ ಅಂತ ಹೇಳ್ತಾಳೆ. ಅವಳು ಒಂಥರ ಗಾಬರಿ ಆಗ್ತಾಳೆ ರಾಧಾ, ಏನು ಹಿಂಗೆಲ್ಲ ಮಾತಾಡ್ತಾರಲ್ಲ ಇವರು ಅಂತ ಹೇಳ್ಬಿಟ್ಟು. ಅದು ಸರಿ, ಅಕೌಂಟಲ್ಲಿ ಇಷ್ಟೊಂದು ಹೆಚ್ಚು ಕಮ್ಮಿ ಇದೆ, ಅದೆಲ್ಲ ಹೇಗೆ ಅಂತ ಕೇಳ್ತಾಳೆ. ಅದೆಲ್ಲ ನೋಡು ನನ್ನ ಪರ್ಸ್ನಲ್ ವಿಷಯ, ಅದೆಲ್ಲ ನೀನು ಮಾತಾಡೋಂಗಿಲ್ಲ, ಪ್ರಶ್ನೆ ಮಾಡೋಂಗಿಲ್ಲ. ನಿನ್ನ ಪಾಡಿ ನೀನು ಸುಮ್ಮನೆ ಇದ್ದು ಬಿಡಬೇಕು, ಬಾಯಿ ಮುಚ್ಕೊಂಡಿಲ್ಲ ಅಂದರೆ ಅದರ ಕಥೆನೇ ಬೇರೆ ಅಂತ ಹೇಳ್ತಾಳೆ ಇವಳು ಊರ್ಮಿಳಾ. ಅದಕ್ಕೆ ರಾಧಾ ಹೇಳ್ತಾಳೆ, ಒಳ್ಳೆ ಸರಿ ಹೋಯ್ತಲ್ಲ, ಇರೋ ವ್ಯವಹಾರನ ನೆಟ್ಟಿಗೆ ಮಾತಾಡೋಕ್ಕೆ ಏನು ಭಯ, ಏನು ತಪ್ಪೇನು ಮಾಡ್ತಿಲ್ವಲ್ಲ ಅಂತ ಕೇಳ್ತಾಳೆ. ತಪ್ಪೋ ಸರಿನೋ, ನನ್ನ ದಾರಿಗೆ ಅಡ್ಡ ಬರ್ಕೂಡ್ದು, ಬಂದರೆ ಗೊತ್ತಲ್ಲ, ಈ ನನ್ನ ಗಂಡ ಅನ್ನಿಸ್ಕೊಂಡವನು ಅವತ್ತೇ ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾಳೆ. ಅವರನ್ನು ಮುಗಿಸಿ ಯಾಕೆ, ಅವ್ರನ್ನ ಮುಗಿಸಿದ್ರೆ ಏನು ಪ್ರಯೋಜನ ನಿಮಗೆ ಅಂತ ಕೇಳ್ತಾಳೆ. ಏನು ಪ್ರಯೋಜನ, ನಿಮಗೆಲ್ಲ ಇದೆಯಲ್ಲ ಪ್ರಯೋಜನ, ನನಗೆ ಪ್ರಯೋಜನ ಇಲ್ಲದಿರೋ ಪರವಾಗಿಲ್ಲ, ನಿಮಗೆಲ್ಲ ಪ್ರಯೋಜನ ಇದೆಯಲ್ಲ, ಮುಗಿಸ್ಬಿಡ್ತೀನಿ ಅಂತ ಎದುರಿಸ್ತಾಳೆ. ಅದಕ್ಕೆ ರಾಧಾ ಭಾಳ ಯೋಚನೆ ಮಾಡ್ತಾಳೆ, ಏನು ಹಿಂಗೆಲ್ಲ ಮಾತಾಡ್ತಾರಲ್ಲ ಇವರು, ಯಾಕೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟವಲ್ಲ. ಇಲ್ಲಿ ನೋಡಿದರೆ ವೀಲ್ ಚೇರಲ್ಲಿ ಕೂತ್ಕೊಂಡು ಓಡಾಡ್ತಾರೆ ಮನೇಲೆಲ್ಲ, ಈ ಯಾರನ್ನು ನಂಬ್ಸೋಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀರಾ ಅಂತ. ಯಾರನ್ನು ನಂಬಿಸ್ಬೇಕು, ಮನೆಯವ್ರನ್ನ ನಂಬಿಸ್ಬೇಕು ನಾನು ಅಂತ. ಆ ಫೋಟೋ ತೋರಿಸ್ಕೊಂಡು, ಇವನೇ ನೋಡು ನನ್ನ ಗಂಡ, ನಿನ್ನ ಗಂಡನ ಅಣ್ಣ, ಇವನನ್ನೇ ನಾನು ಫಿನಿಷ್ ಮಾಡಿಬಿಡ್ತೀನಿ, ನನ್ನ ವಿಷಯ ಎಲ್ಲರೂ ಇಲ್ಲಿ ಬಾಯಿ ಬಿಟ್ಟೆ ಅಂದರೆ ಅವನನ್ನು ಫಿನಿಷ್ ಮಾಡ್ತೀನಿ ಅಲ್ಲಿ, ಅದು ನಿನಗೆ ಓಕೆ ಅನ್ನೋಂಗಿದ್ರೆ ಓಕೆ ಹೇಳು ಎಲ್ಲರಿಗೂ ಅಂತ, ಇಲ್ಲಾಂದರೆ ನೀನು ಯಾವ ಕಾರಣಕ್ಕೂ ಇಲ್ಲಿ ಬಾಯಿ ಬಿಡೋಕ್ಕಾಗೋದೇ ಇಲ್ಲ, ನನ್ನ ಮಾತು ಮೀರಿ ಬಾಯಿಗೆ ಬಿಟ್ಟರೆ ಗೊತ್ತಲ್ಲ ಅಂತ ಎದುರಿಸ್ತಾಳೆ. ಅಂದರೆ ನಿನ್ನೆ ದಿನ ಆಫೀಸಲ್ಲಿ ಎಲ್ಲ ರೆಕಾರ್ಡು ತೆಗೆದ್ಲಲ್ಲ, ಅದು ಉರಿ ಹತ್ಕೊಬಿಟ್ಟಿದೆ ಇವಳಿಗೆ. ಎಲ್ಲ ರೆಕಾರ್ಡು ತೆಗೆದು ಚೆಕ್ ಮಾಡೋ ಅಂಥದ್ದು ಏನಿತ್ತು ಇವಳು ಅಂತ, ಅದ್ರ ಬಗ್ಗೆ ಕೇಳೋಕ್ಕೆ ಅಂತ ಕರೆದಿದ್ದಾಳೆ. ಆ ಕರೆದು ಆ ಥರ ಎಲ್ಲ ತೋರಿಸಿ ಮತ್ತೆ ಅದೇ ವೀಲ್ ಚೇರಲ್ಲಿ ಕೂತ್ಕೊಂಡು ಆಚೆ ಬರ್ತಾಳೆ, ಮನೆಯಿಂದ ಆಚೆ ಎಲ್ಲ ಓಡಾಡ್ತಾಳೆ. ರಾಧಾ ಏನಾರ ಬಾಯಿ ಬಿಟ್ಟರೆ ಗೊತ್ತಲ್ಲ, ಮುಗಿಸ್ತೀನಿ ಅಂತ, ಹಿಂಗೆ ಭಯ ಹತ್ತಿಸ್ಕೊಂಡೇ ಇವಳು ಕಾಲ ಕಳೀತಿದ್ದಾಳೆ. ತುಂಬಾ ಕ್ರಿಮಿನಲ್ ಇದ್ದಾಳೆ, ಅಷ್ಟಿಷ್ಟು ಕ್ರಿಮಿನಲ್ ಅಲ್ಲ. ಯಾರು ಹೇಳಿ, ಊರ್ಮಿಳಾ ತುಂಬ ಕ್ರಿಮಿನಲ್ಲು, ಅಪ್ಪ ಅಷ್ಟು ಕ್ರಿಮಿನಲ್ ನಾನು ನೋಡೇ ಇಲ್ಲೇನೋ, ಆ ಥರ ಇದ್ದಾಳೆ ಅವಳು. ಪ್ರತಿಯೊಂದು ವಿಷಯದಲ್ಲೂ ಅಲ್ಲೇನು ಒಲೆ ಮೇಲೆ ಏನೇ ಬೇಯ್ತಾಯಿದ್ರೂ ಓಡಿ ಬರೋದೇ ಇವಳು ಫಸ್ಟು ಅನ್ನಂಗೆ, ಆ ಥರ ಓಡಿ ಬರ್ತಾಳೆ ಊರ್ಮಿಳಾ.
ಆ ವೀಲ್ ಚೇರನ್ನೇ ಅಂದರೆ ಅದು ಸ್ವಿಚ್ ಹಾಕಿದ್ರೆ ಎಲ್ಲ ಕಡೆ ಹೋಗುವಂಥದ್ದು, ದೂಕಂಗಿಲ್ಲ ಮಾಡೋಂಗಿಲ್ಲಲ್ಲ, ಹಾಗಾಗಿ ಸಲೀಸು ಹೋಗ್ತಾಳೆ, ಸಲೀಸು ಬರ್ತಾಳೆ ಎಲ್ಲ ಕಡೆನೂ. ಅವಳು ಗದ್ದ ಹಿಡ್ಕೊಂಡು ಹೇಳ್ತಾಳೆ, ಏನಾರ ಬಾಯಿ ಬಿಟ್ಟೆ ಅಂತ ಇಟ್ಕೋ, ನೀನು ಸುಮ್ಮನೆ ಬಿಡಲ್ಲ ಅಂತ ಎದುರಿಸ್ತಾಳೆ. ಅವಳು ಅತ್ಲಿಗೆ ಭಯ ಪಟ್ಕೊಂಡು ಸುಮ್ಮನೆ ಬಂದ್ಬಿಡ್ತಾಳೆ, ಆಯಿತು ಅಂತ ಹೇಳ್ಬಿಟ್ಟು ರಾಧಾ. ಆಮೇಲೆ ಅವಳಿಗೆ ಎಲ್ಲ ರೀತಿಯೂ ಹೇಳ್ತಾಳೆ, ಬಾಯಿ ಬಿಡೋಂಗಿಲ್ಲ, ಮಾತಾಡೋಂಗಿಲ್ಲ, ಯಾರ ಹತ್ರ ನನ್ನ ವಿಷಯ ಹೇಳೋಂಗಿಲ್ಲ, ಒಂದು ಚೂರು ಗೊತ್ತಾಯಿತು ಅಂದರೆ ನಿನ್ನ ಭಾವ ಆದ ನನ್ನ ಗಂಡ ಅಲ್ಲೇ ಫಿನಿಶು ಅಂತ ಎಲ್ಲ ಹೇಳ್ತಾಳೆ. ಅದೆಲ್ಲ ಹೇಳಿದ್ರೂ ಸ್ವಂತ ಗಂಡನ್ನೇ ನೀವು ಇದು ಮಾಡ್ತೀರಾ ಅಂತ ಕೇಳ್ತಾಳೆ. ನ್ಯಾಯಕ್ಕೆ ಗಂಡ ಆದ್ರೇನು, ಬೇರೆಯವನಾದ್ರೇನು, ನಾನು ಅನ್ಯಾಯವಾಗೇ ನಡೆಯೋದು, ನಾನು ಅನ್ಯಾಯವಾಗೇ ಇರ್ತೀನಿ, ನ್ಯಾಯವಾಗಿರುವಂಥ ಗಂಡ ಅವನು ಅಂತ. ಆಮೇಲೆ ಅದೆಲ್ಲ ಆಗಿ ಅಪ್ಪನ ಮನೆಗೆ ಬರ್ತಾಳೆ. ಅಪ್ಪನ ಮನೆಗೆ ಬಂದಾಗ ಅಮ್ಮ ಎಲ್ಲ ಆಗಲೇ ಕೈ ಕಾಲು ನಡ್ಗೋಂಥ ಟೈಮು. ಅದಕ್ಕೋಸ್ಕರ ಅವಳು ಏನೋ ಬೆಂಕಿ ಹಚ್ಚಿ ಏನೋ ಮಾಡ್ತಿರ್ತಾಳೆ, ತಿಂಡಿ ಏನೋ. ಇವಳು ಅಷ್ಟೊತ್ತಿಗೆ ಎಂಟ್ರಿ ಕೊಡ್ತಾಳೆ, ನಾನೇ ಮಾಡ್ತೀನಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ನಿನಗೆ ಬರಲ್ಲ, ನೀನು ಕೂತ್ಕೋರದ, ಸುಮಾರು ವರ್ಷಗಳೇ ಆಗೋಗಿದೆ, ನಿನಗೆ ಎಲ್ಲಿ ಬರುತ್ತೆ ಮಾಡಲಿಕ್ಕೆ ಅಂತ. ಇಲ್ಲಮ್ಮ ನಾನು ಮಾಡ್ತೀನಿ, ನೀವು ಕೂತ್ಕೊಳ್ಳಿ ಅಂತ. ಇಲ್ಲ ಇಲ್ಲ ಅಂತ. ಆಮೇಲೆ ಏನೋ ಕೇಸ್ ಮೇಲೆ ಫಿಟ್ ಮಾಡಿ, ಇವಳೇ ಊರ್ಮಿಳನೇ ಮಾಡಿರ್ತಾಳೆ ಅಂತ ಕಾಣುತ್ತೆ. ಯಾವುದೋ ಕೇಸ್ ಮೇಲೆ ಫಿಟ್ ಮಾಡಿಬಿಟ್ಟು ರಾಧನ ಅಣ್ಣನ ಜೈಲು ಹಾಕ್ಸಿದ್ದಾಳೆ. ಅವನನ್ನು ಬಿಡ್ಸೋಕ್ಕೆ ಪಾಪ ಪರದಾಡ್ತಿದ್ದಾಳೆ ಇವಳು ರಾಧಾ. ಮತ್ತು ರಾಧಾ ಅಂದರೆ ಇದು ಹೆಂಗಾಗಿದೆ ಅಂದರೆ, ರಾಧನ ಅತ್ತಿಗೆ ಊರ್ಮಿಳನ ಕಾಂಟ್ಯಾಕ್ಟಲ್ಲಿದ್ದಾಳೆ, ಅಲ್ಲಿ ಪ್ರಾಬ್ಲಮ್ ಆಗಿರೋದು. ಇವಳು ಊರ್ಮಿಳನ ಕಾಂಟ್ಯಾಕ್ಟಲ್ಲಿದ್ದಾಳೆ, ಊರ್ಮಿಳನ ಹತ್ರ ದುಡ್ಡು ತಗೋತಾಳೆ, ಮನೆ ವಿಷಯ ಎಲ್ಲ ಅಲ್ಲಿ ಹೇಳ್ತಾಳೆ, ಎಲ್ಲ ಪ್ರತಿಯೊಂದು ವಿಷಯನೂ ಅಪ್ ಟು ಡೇಟು ಮಾಡ್ತಾಳೆ, ಅಲ್ಲಿ ಎ ಟು ಜೆಡ್ ಎಲ್ಲನೂ ಹೇಳ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.